ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಗೌರ್ನಮೆಂಟ್ ಆಪರ್ಚುನಿಟಿ ತಗೊಂಡ್ಬಂದಿದ್ದೀನಿ. ಅದು ಕೂಡ ಇಂಡಿಯನ್ ನೇವಿನಲ್ಲಿ. ಇಂಡಿಯನ್ ನೇವಿ 2024 ಜುಲೈ ಮಂತ್ನ ಒಂದು ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ. ಎಷ್ಟು ವೇಕೆನ್ಸಿನ ರಿಲೀಸ್ ಮಾಡಿದ್ದಾರೆ, ಯಾವೆಲ್ಲ ಒಂದು ಜಾಬ್ಗೆ ಕಾಲ್ ಮಾಡಿದ್ದಾರೆ, ಪ್ರತಿ ಒಂದು ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ PDF ಮತ್ತೆ ನೋಟಿಫಿಕೇಶನ್ ಒಂದು ಲಿಂಕ್ ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಾಗುತ್ತೆ. ಸೊ ಮೊದಲನೇದಾಗಿ ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ, ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ 2024 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು ಇಂಡಿಯನ್ ನೇವಿ ಅಂತಾನೆ ಹೇಳ್ಬೋದು. ಇದು ನೀವು ಆಲ್ ಓವರ್ ಇಂಡಿಯಾ ಬೇಕಾದ್ರೂ ಕೂಡ ಅಪ್ಲೈ ಮಾಡಬಹುದು. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 741 ಪೋಸ್ಟ್ ನ ಬಿಡುಗಡೆ ಮಾಡಿದರೆ. ಅದು ಕೂಡ ಡಿಫರೆಂಟ್ ವೇಕೆನ್ಸಿ ಇರುತ್ತೆ ಅಂತಾನೆ ಹೇಳ್ಬೋದು, ಪೋಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಾದ್ಮೇಲೆ ಜಾಬ್ ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಓವರ್ ಇಂಡಿಯಾ ಲೊಕೇಶನ್ ಅಂತಾನೆ ಹೇಳ್ಬೋದು. ಪೋಸ್ಟ್ ನ ಒಂದು ನೇಮ್ ನೋಡ್ಕೊಳ್ಳೋದಾದ್ರೆ ಫೈರ್ ಮ್ಯಾನ್ ಮತ್ತೆ ಟ್ರೇಸ್ ಮ್ಯಾನ್ ಗೆ ಕಾಲ್ ಮಾಡ್ತಿರುವಂತದ್ದು ಇವರು. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ ಪರ್ ಮಂತ್ ನಿಮ್ಗೆ 18,000ದಿಂದ 1,12,400 ರೂಪಾಯಿ ಒಳಗಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮ್ಗೆ ಡಿಫರೆಂಟ್ ಪೋಸ್ಟ್ ಗಳಿಗೆ ಎಕ್ಸಾಮ್ ನ ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಯಾವೆಲ್ಲ ಒಂದು ಪೋಸ್ಟ್ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ, ನೀಟಾಗಿ ಅದನ್ನ ನೋಡ್ಕೋಬೇಕಾಗತ್ತೆ. ಅದಾದ್ಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂದ್ರೆ ಮಿನಿಮಮ್ ನೀವು 10th ಪಾಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಡಿಪ್ಲೊಮಾ BSc ಅನ್ನ ನೀವು ಇಲ್ಲಿ ಪಾಸ್ ಆಗಿರ್ಬೇಕಾಗುತ್ತೆ. ಇನ್ನೊಂದು ಪೋಸ್ಟ್ ಗಳಿಗೆ ನೀವು 12th ಪಾಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಕೋಬಹುದು. ಏಜ್ ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮಿನಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 18 ವರ್ಷದಿಂದ 25 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಒಂದೊಂದು ಪೋಸ್ಟ್ ಗಳಿಗೆ ನಿಮ್ಗೆ 30 ವರ್ಷ ತನಕನೂ ಕೂಡ ಟೈಮ್ ನ ಕೊಟ್ಟಿದ್ದಾರೆ. ಫೈರ್ ಮ್ಯಾನ್ ಮತ್ತೆ ಫೈರ್ ಇಂಜಿನ್ ಡ್ರೈವರ್ ಗೆ 18 ವರ್ಷದಿಂದ 27 ವರ್ಷದ ಒಳಗಡೆ ಇರಬೇಕಾಗುತ್ತೆ. ಪೋಸ್ಟ್ ವೈಸ್ ನಿಮ್ಗೆ ಡಿವೈಡ್ ಮಾಡ್ಕೊಂಡಿದ್ದಾರೆ ಏಜ್ ಲಿಮಿಟ್ ನ. ಸೊ ಏಜ್ ನ ಒಂದು ರಿಲ್ಯಾಕ್ಸೇಷನ್ ನೋಡ್ಕೊಳ್ಳೋದಾದ್ರೆ OBC ಗೆ 3 ಇಯರ್ಸ್ ಕೊಟ್ಟಿದ್ದಾರೆ, SC ST ಗೆ 5 ಇಯರ್ಸ್ ಕೊಟ್ಟಿದ್ದಾರೆ, ಮತ್ತೆ PWD ಜನರಲ್ ಕ್ಯಾಂಡಿಡೇಟ್ಸ್ ಗೆ 10 ಇಯರ್ಸ್ ಕೊಟ್ಟಿದ್ದಾರೆ, PWD OBC ಗೆ 13 ವರ್ಷ ಕೊಟ್ಟಿದ್ದಾರೆ, PWD SC ST ಕ್ಯಾಂಡಿಡೇಟ್ಸ್ ಗೆ 15 ವರ್ಷ ಕೊಟ್ಟಿದ್ದಾರೆ. ಇದು ಕೂಡ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನಿಮ್ಗೆ ಪೋಸ್ಟ್ ವೈಸ್ ಡಿಪೆಂಡ್ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ SC ST ಫೀಮೇಲ್ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು ಯಾವುದೇ ಒಂದು ಚಾರ್ಜ್ ಇರೋದಿಲ್ಲ, ಆರಾಮಾಗಿ ಫ್ರೀಯಾಗಿ ಅಪ್ಲೈ ಮಾಡಬಹುದು. ಆಲ್ ಕ್ಯಾಂಡಿಡೇಟ್ಸ್ ನಿಮ್ಗೆ ಇಲ್ಲಿ ಜನರಲ್ OBC ಅವ್ರಿಗೆಲ್ಲರಿಗೂ ಕೂಡ ನಿಮ್ಗೆ ಇಲ್ಲಿ 295 ರೂಪಾಯಿ ಚಾರ್ಜ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ರೆ ಆನ್ಲೈನ್ ಅಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಾದ್ರೆ ಮೊದಲನೇದಾಗಿ ರಿಟರ್ನ್ ಎಕ್ಸಾಮ್ ಇರುತ್ತೆ, ಎರಡನೇದಾಗಿ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಾರ್ ಫೈರ್ ಮ್ಯಾನ್ ಮತ್ತೆ ಫೈರ್ ಇಂಜಿನ್ ಡ್ರೈವರ್ ಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಇಂಟರ್ವ್ಯೂ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಫೈನಲ್ ಇಂಟರ್ವ್ಯೂ ಇರುತ್ತೆ. ಇಷ್ಟು ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು ಅವಾಗಲೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮ್ಗೆ 2 ಆಗಸ್ಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 15 ಡೇಸ್ ಗ್ಯಾಪ್ ಇದೆ, ಆರಾಮಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಇನ್ಫಾರ್ಮೇಶನ್ಗೋಸ್ಕರ. ಧನ್ಯವಾದ.